ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಮಾಡ್ತಿರೋದು ರೆಸಿಪಿ ಬಂದು ಇವತ್ತು ಹುಳ್ಳಿಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರನ್ನ ಮಾಡ್ತಿದ್ದೀನಿ. ಮೊದಲಿಗೆ ತೊಳೆದಿರುವಂಥ ಹುಳ್ಳಿಕಾಳನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ನೆಕ್ಸ್ಟು ಸೋಸಿರೋ ಸೊಪ್ಪನ್ನ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು 3 ಗ್ಲಾಸ್ ನೀರಿನಷ್ಟು ಹಾಕಿ ಮೇಲ್ಗಡೆ ಕಾಯಿ ಹಾಕಿ 3 ವಿಜಿಲ್ಸ್ ಕೂಗಿಸ್ಕೊಳ್ತಾ ಇದ್ದೀನಿ. ಕೂಗಿಸ್ಕೊಂಡ್ಮೇಲೆ ಅದನ್ನು ಸೊಪ್ಪು ಕಾಳು ಬಸಿಯೋದ್ರಲ್ಲಿ ಬಸ್ಕೊಂಡು ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಆದಮೇಲೆ ನಾನಿಲ್ಲಿ ನುಗ್ಗೆ ಸೊಪ್ಪು ಮತ್ತು ಸೊಪ್ಪು ಕಾಳು ಇತ್ತಲ್ಲ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿ ಮಾಮೂಲಿ ಬೇಯಿಸ್ಕೊಳ್ಳೋಕ್ಕೆ ಹಾಕಿರೋದ್ರಿಂದ ಇಲ್ಲಿ ಹಾಕಿಲ್ಲ, ಆಲ್ರೆಡಿ ಅಲ್ಲೇ ಇದೆ ಅಂತ ಹೇಳಿ ಸೊಪ್ಪು ಹುರ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಮುದ್ದೆ ಉಪ್ಸಾರು ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನಾನು ಯಾವುದೇ ರೀತಿಯ ಖಾರ ಹಾಕ್ದಿಲ್ಲ. ಇಲ್ಲೇ ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಅದನ್ನೇ ಮಿಕ್ಸ್ ಮಾಡಿಕೊಂಡು ತಿಂದರೆ ಟೇಸ್ಟಿಯಾಗಿರುವಂಥ ಊಟ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ.